ಇದಕ್ಕಿಂತ ಹೆಚ್ಚು ಸಾಕ್ಷಿ ಬೇಕು ಯಾರಿಗಾರೆ. ರೈತ ಅದರಪ್ಪ ನಮ್ಮ 10 ಎಕರೆ ಭೂಮಿ ಅಂದರೆ ಯಾರು ಏನು ಕೊಡೋದಿಲ್ಲ. ಎಲ್ಲಿದ್ರಿ ನಮ್ಮ ಮಗಳು ಎಲ್ಲಿ ದುಡಿದು ಅದು ಲಾಭ ಇಲ್ಲ ಉದ್ಯೋಗ ಇಲ್ಲ ಅಂತೇಳಿ ನಾ ಯಾಕೆ ಮಾತಾಡಿ ತಂದಿದ್ದೇನೆಂದ್ರೆ ರೈತನ ಪರಿಸ್ಥಿತಿ ಯಾವ ರೀತಿ ಆಗಲಿಕ್ಕೆ ಇಂಥ ಸಂದರ್ಭದಲ್ಲಿ ಹೋರಾಟಕ್ಕೆ ನಮ್ಮ ಶಶಿಕಾಂತ್ ಗುರೂಜಿ ಮತ್ತು ಜೊತೆಗಾರರು ಇವತ್ತು ಅವ್ರ ಜೊತೆಗೆ ಅನೇಕ ಕೊಡ್ತಾ ಇದ್ದಾರೆ. ನಮ್ಮ ರೈತದವರು ತಿಳುವಳಿಕೆ ಮೂಡಿಸ್ತಾ ಇದ್ದಾರೆ ಜನರಲ್ಲೇ. ಯಾಕೆ ಒಬ್ಬರಿಂದ ಆಗೋ ಕೆಲಸ ಅಲ್ಲ, ಒಂದು ಸಂಘಟನೆಯಿಂದ ಆಗುವಂಥದ್ದು. ಅವ್ರ ಜೊತೆಗೆ ಒಂದು ಸ್ವಲ್ಪ ನಮ್ಮ ಚೂನಪ್ಪ ಅವರಾದ್ರು, ಮತ್ತೊಬ್ಬರಾದ್ರು, ಇನ್ನೊಬ್ಬರಾದ್ರು ಮತ್ತೆ ಬರ್ತಾ ಇದ್ದಾರೆ, ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ಹೋರಾಟ ಏನಾಗಬೇಕಾಗಿದೆಪ್ಪ ಅಂತಂದ್ರೆ ಒಗ್ಗಟ್ಟಾಗಿ ಉಳಿಬೇಕಾಗಿದೆ ಉಳಿದಾಗ. ಅದೇನೂ ಇರಲಿ ಈ ಸಂದರ್ಭದಲ್ಲಿ ಇದು ಭಾಳ ದೀರ್ಘಕ್ಕೆ ಹೋಗ್ತದೆ ಅಂತ ತಿಳ್ಕೊಂಡಂಥ, ಯಾಕಂದ್ರೆ ನಾಳೆ ಕುರ್ಚಿಗೂ ಬರ್ಬೋದು ಈ ಒಂದು ಹೋರಾಟ ಅನ್ನುವಂಥ ಭಯನೋ ಮತ್ತೇನೋ. ಆ ಕಾರಣಕ್ಕಾಗಿ ನಮ್ಮ ಅಶೋಕ್ ಪಟ್ಟಣವರು ಬಂದ ರಾತ್ರಿ ಬಂದ ಹೋರಾಟದ ವೇಳೆ ರೈತರ ನಿಂದನೆ ಹೊಗಳಿಕೆ ಎಲ್ಲವನ್ನೂ ಗಮನಿಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಬಂದವರಿಗೆ ಎಲ್ಲ ನೋಡಿದ್ದೀನಿ ರೈತರ ಏನಪ್ಪ ಬೇಡಿಕೆ ಅದಂತೇಳಿ, ಮತ್ತು ಹೊಗಳಿಕೆ ನೋಡಿನಿ, ಬೈದು ನೋಡಿದ್ದೀನಪ್ಪ ನಾನು. ಮಂಗಳವಾರದ ವೇಳೆಗೆ ಹೋರಾಟ ಉಗ್ರ ಸ್ವರೂಪ ಪಡೆದುಕೊಳ್ಳಬಾರದು. ಮಂಗಳವಾರ ತನಕ ಇದು ಉಗ್ರ ಹೋರಾಟ ಆಗಬಾರ್ದು, ಅಂದರೆ 27 ತಾರೀಕು ತನಕ ಇಲ್ಲೊಂದು ದೊಡ್ಡ ದುಮಡೆ ಆಗ್ತದಪ್ಪ ಅಂತ ತಿಳ್ಕೊಂಡು ತರಾತುರಲ್ಲಿ ಆಗಮಿಸಿ ಮಧ್ಯರಾತ್ರಿ ರೈತರನ್ನು ಭೇಟಿ ಮಾಡಿದ್ದೇನೆ. ಭೂಮಿ ಕಳೆದುಕೊಂಡವರಿಗೆ ಪರಿಹಾರ ಮತ್ತು ಭೂ ಸ್ವಾಧೀನ ಕೆಲಸಗಳನ್ನು ವೈಯಕ್ತಿಕವಾಗಿ ಓಡಾಡಿ ಮಾಡಿಕೊಡುತ್ತೇನೆ. ಅಧಿಕಾರಿಗಳನ್ನು ನಂಬಿದರೆ ಚುನಾಯಿತ ಪ್ರತಿನಿಧಿಗಳ ಹೆಸರು ಉಳಿಯುವುದಿಲ್ಲ. ನಿಧಾನಕ್ಕೆ ತಮ್ಮ ಮೇಲೆ ಬಂದ ಆರೋಪವನ್ನು ಅಧಿಕಾರಿಗಳ ಮೇಲೆ ಹಾಕಿ ಶಿಫ್ಟ್ ಆದರು. ನಮ್ಮ ಬೆರಕಿ ಪಟ್ಟಣವರು ಅಶೋಕ್ ಪಟ್ಟಣವರು ಅಧಿಕಾರಿಗಳ ಮೇಲೆ ಅವ್ರು ನಂಬಿದ ಕೆಲಸ ಆಗೋದಿಲ್ಲ ರೀ, ಅವರೆಲ್ಲ ಹೇಳಿದ್ರೆ ಮಾಡಿಲ್ಲ. ಅವರು ಇಷ್ಟೋ ಮುಗಿಬೇಕಾಯ್ತು ಏನಿದ್ದಾರೆ ಅವ್ರು ಎನ್ನುವಂಗೆ ಮಾತಾಡಿದ್ದಾರೆ. ಮಾತಾಡಿ ಅದಕ್ಕೆ ಜನಪ್ರತಿನಿಧಿಗಳ ಹೆಸರು ಉಳಿಯುವುದಿಲ್ಲ ಎಂಬುದು ಅರಿವಾಗಿದೆ. ಏತ ನೀರಾವರಿ ಯೋಜನೆಗಳ ಕಾಮಗಾರಿಯಲ್ಲಿ ವಿಳಂಬವಾಗಿದ್ದಕ್ಕೆ ರೈತರ ಕ್ಷಮೆ ಕೋರುವೆ. ಇಲ್ಲಿ ಭಾಳ ಜಾಲತನದ, ಯಾಕಂದ್ರೆ ಇದನ್ನ ಬಿಟ್ಟು ಬೇರೆ ಹಾದಿ ಉಳಿದಿರಲಿಲ್ಲ ಪಟ್ಟಣವ್ರಿಗೆ ಅಂತೂ ಒಪ್ಪಿಕೊಂಡ್ರು. ಇದರಿಂದಾಗಿ ರೈತ ಸಂಘಕ್ಕೆ ಮತ್ತಷ್ಟು ಬಲ ಬಂದಂಗೆ ಆಗಿಬಿಟ್ಟದಂತೆ ಇವತ್ತು. ಹೌದು, ಇವತ್ತು ಜನಪ್ರತಿನಿಧಿಗಳು ನಿಧಾನಕ್ಕೆ ಒಬ್ಬರಿಂದ ಒಬ್ಬರು ಇವತ್ತು ನೋಡ್ರಿ ಅಲ್ಲಿ ಹುಕ್ಕೇರಿಯಲ್ಲಿ ಸಹಿತ ಸಹಜವಾಗಿ ಆಗ ನಮ್ಮ ಹೇಳಿಬಿಟ್ಟಿದ್ರಿ ಇದು ಆಗಬೇಕಾಗಿತ್ತು, ಇಲ್ಲ ಮಾಡಲಿಲ್ಲ. ನೀವು ನಿಮ್ಮ ನಂಬಿದಂಥ ಕತ್ತಿ ಕುಟುಂಬ ನಂಬಿದ